ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ನಮಸ್ಕಾರ. ಮತ್ತೊಮ್ಮೆ ಸ್ಪರ್ಧಾಯೋಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಈ ಜೀವಶಾಸ್ತ್ರದ ವಿಜ್ಞಾನಿಗಳ ಬಗ್ಗೆ ಪರಿಚಯ ಬಗ್ಗೆ ನೋಡ್ಕೊಂಡಿವಿ ಹಿಂದಿಗಡೆ. ಅದೇ ರೀತಿಯಾಗಿ ನಾವು ಈ ಜೀವಿಗಳನ್ನು ವರ್ಗೀಕರಣ ಮಾಡ್ತೀವಲ್ರಿ. ಯಾಕೆ ಮಾಡ್ತೀವಿ ಅಂತಂದರೆ ಜೀವಿಗಳನ್ನು ಅವುಗಳ ಹೆಸರುಗಳು ಮತ್ತು ಅವುಗಳ ಗುಂಪುಗಳು ವಿಶೇಷವಾಗಿ ತಿಳಿದುಕೊಳ್ಳಲು ನಾವು ಏನು ಮಾಡ್ತೀವಿ, ವರ್ಗೀಕರಣವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಈ ಆಧುನಿಕ ವರ್ಗೀಕರಣದ ಪಿತಾಮಹ, ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದರೆ ಈ ಕರೋಲಸ್ ಲಿನಿಯಸ್ ಅವ್ರಿಗೆ ಕರಿತೀವಿ ರೀ. ಇವ್ರಿಗೆ ಯಾಕೆ ಕರಿತೀವಿ ಅಂದ್ರೆ ಆಧುನಿಕ ವರ್ಗೀಕರಣ ಅಂದರೆ ಈ ಪ್ರಸ್ತುತ ದಿನಗಳಲ್ಲಿ ಇರ್ತಕ್ಕಂಥ ಜೀವಿಗಳನ್ನು ಅವ್ರೇನು ಮಾಡ್ಯಾರ ಅಂದರೆ ವಿಂಗಡಣೆ ಮಾಡ್ಯಾರಿ. ಯಾವ ರೀತಿ ವಿಂಗಡಣೆ ಮಾಡೋದ್ರ ಬಗ್ಗೆ ಇವತ್ತು ನಾವು ಕ್ಲಾಸನ್ನು ನೋಡೋಣ. ನೋಡ್ರಿ, ಏನು ಮಾಡ್ತಂದ್ರೆ ಈ ಲಿನಿಯಸ್ ಅವರು 7 ಹಂತಗಳಲ್ಲಿ, ಒಟ್ಟು 7 ಹಂತಗಳಲ್ಲಿ ಮಾಡ್ತಾರೆ ಅಂತಂದರೆ ಈ ವರ್ಗೀಕರಣ ಮೊದಲುಗಳನ್ನು ಮಾಡ್ತಾರೆ. ಫಸ್ಟ್ ಒನ್ ಯಾವುದಂತಂದ್ರೆ ಕಿಂಗ್ಡಮ್ ಅಂತ ಕರಿತೀವಿ. ಯಾವುದ್ರಿ? ಕಿಂಗ್ಡಮ್. ಕಿಂಗ್ಡಮ್ ಅಂದರೆ ಸಾಮ್ರಾಜ್ಯ. ಯಾವುದ್ರಿ? ಸಾಮ್ರಾಜ್ಯ. ನೋಡ್ರಿ, ಸಾಮ್ರಾಜ್ಯ ಅಂತ ಕರಿತೀವಿ. ಫಸ್ಟ್ ಒನ್ ಯಾವುದ್ರಿ? ಸಾಮ್ರಾಜ್ಯ. ಎರಡನೇದು ಯಾವುದು? ವಂಶ. ಎರಡನೇದು ಯಾವುದ್ರಿ? ಆ ವಂಶ ಯಾವ ಸಾಮ್ರಾಜ್ಯಕ್ಕೆ ಸೇರುತ್ತೆ. ಒಂದು ಪ್ರಾಣಿ ಇತ್ತಂದ್ರೆ ಆ ಪ್ರಾಣಿ ಯಾವ ಸಾಮ್ರಾಜ್ಯಕ್ಕೆ ಸೇರುತ್ತೆ. ಅದೇ ರೀತಿಯಾಗಿ ಅದ್ರ ವಂಶ ಯಾವುದು ಮತ್ತು ಯಾವ ವರ್ಗಗಳಲ್ಲಿ ಅದನ್ನು ಸೇರಿಸಬೇಕು. ಅದೇ ರೀತಿಯಾಗಿ ಗಣ, ಅದು ಯಾವ ಗುಂಪಿಗೆ ಸೇರುತ್ತೆ. ನೆಕ್ಸ್ಟ್ ಕುಟುಂಬ, ಆಮೇಲೆ ಜಾತಿ ಮತ್ತು ಪ್ರಭೇದ. ಈ ರೀತಿಯಾಗಿ ಏನು ಮಾಡ್ತಾರೆ ಅಂದರೆ 7 ಹಂತಗಳಲ್ಲಿ ಏನು ಮಾಡ್ತಾರೆ ಅಂದರೆ ಈ ವರ್ಗೀಕರಣದ ಮಜಲುಗಳನ್ನು ಕರೋಲಸ್ ಲಿನಿಯಸ್ ಮಾಡ್ತಾರೆ. ಹಾಗಾಗಿ ನೋಡ್ರಿ, ಇಲ್ಲೇನು ಕೇಳ್ಬೋದು? ಪ್ರಶ್ನೆಗಳನ್ನು ಕೇಳ್ಬೋದು. ಈ ಪ್ರಭೇದದ ಅತ್ಯಂತ ಕೆಳಮಟ್ಟದ ಹಂತ ಯಾವುದು ಅಂತಂದ್ರೆ ಪ್ರಭೇದ ಅಂತ ಹೇಳ್ಬೋದ್ರಿ. ಅತ್ಯಂತ ಕೆಳಮಟ್ಟದ ಹಂತ ಯಾವುದ್ರಿ? ಪ್ರಭೇದ. ಅತ್ಯಂತ ಮೇಲ್ಮಟ್ಟದ ಹಂತ ಯಾವುದು ಅಂತಂದ್ರೆ ಯಾವುದ್ರಿ? ಸಾಮ್ರಾಜ್ಯ. ಇವುಗಳನ್ನು ಕಾಲಾನುಕ್ರಮದಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳಬಹುದು ಪರೀಕ್ಷೆಯಲ್ಲಿ. ಯಾವ ರೀತಿ ಅಂದ್ರೆ ಕರೋಲಸ್ ಲಿನಿಯಸ್ ಅವರ ವರ್ಗೀಕರಣದ ಮೊದಲುಗಳು ಕಾಲಾನುಕ್ರಮದಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೂಡ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಹೋದ ವರ್ಷದಲ್ಲಿ ಏನಂದ್ರೆ ಟಿಇಟಿಯಲ್ಲಿ ಕೇಳಿದ ಪ್ರಶ್ನೆ ಏನಂತಂದ್ರೆ ಈ ಕರೋಲಸ್ ಲಿನಿಯಸ್ ಅವರ ವರ್ಗೀಕರಣದ ಮೊದಲುಗಳು ಅತ್ಯಂತ ಕೆಳ ಹಂತ ಯಾವುದು ಅಂತ ಪ್ರಶ್ನೆ ಬಂದಿತ್ತು. ಅತ್ಯಂತ ಕೆಳ ಹಂತದ ಪ್ರಶ್ನೆ ಅತ್ಯಂತ ಕೆಳ ಹಂತ ಯಾವುದು ಅಂತಾರೆ? ಪ್ರಭೇದ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೋಡ್ರಿ, ಅವರು ಕಾಲಾನುಕ್ರಮದಲ್ಲಿ ಕೇಳಿದ್ರೆ ಫಸ್ಟಿಗೆ ಯಾವ್ದು ಬರ್ತದೆ ರೀ? ಸಾಮ್ರಾಜ್ಯ, ವಂಶ, ವರ್ಗ, ಗಣ, ಕುಟುಂಬ, ಜಾತಿ ಮತ್ತು ಪ್ರಭೇದ. ಈ ರೀತಿ ಏನು ಮಾಡ್ತೀವಿ ಅಂತಂದ್ರೆ ಇದನ್ನು ನಾವು ಈ ಕಾಲಾನುಕ್ರಮದಲ್ಲಿ ನೋಡ್ತೀವಿ ಅಂತ ಹೇಳ್ಬೋದ್ರಿ. ಅದೇ ರೀತಿಯಾಗಿ ನೋಡ್ರಿ, ಪ್ರಭೇದ ಅಂದ್ರೆ ಏನು? ಪ್ರಭೇದ ಅಂತಂದ್ರೆ ಏನು ಅಂತ ನೋಡ್ರಿ, ಒಂದೇ ರೀತಿಯ ಅನುವಂಶೀಯ ಗುಣಲಕ್ಷಣಗಳನ್ನು ಹೊಂದಿರುವ ಹಾಗೂ ಸಂತಾನೋತ್ಪತ್ತಿಯನ್ನು ಮಾಡಬಲ್ಲ ಜೀವಿಗಳಿಗೆ ಏನಂತ ಕರಿತೀವಿ ನಾವು? ಪ್ರಭೇದ ಅಂತ ಕರಿತೀವಿ. ನೋಡ್ರಿ, ಏನಂತಂದ್ರೆ ಸಂತಾನೋತ್ಪತ್ತಿ ನೋಡ್ರಿ ಒಂದೇ ರೀತಿಯ ಅನುವಂಶೀಯ ಗುಣಲಕ್ಷಣಗಳನ್ನು ಹೊಂದಿರಬೇಕ್ರಿ. ಒಂದೇ ರೀತಿ ಅಂತಂದ್ರೆ ನಮ್ಮ ತಂದೆ ತಾಯಿಯಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳು ನಮ್ಮಲ್ಲಿ ಕೂಡ ಬರಬೇಕು. ಅದು ಒಂದೇ ರೀತಿಯ ಗುಣಲಕ್ಷಣ. ಅದೇ ರೀತಿಯಾಗಿ ಸಂತಾನೋತ್ಪತ್ತಿ ಮಾಡುವ ಸಂತಾನೋತ್ಪತ್ತಿ ಅಂದ್ರೆ ಏನಂತಂದ್ರೆ ಯಾವುದೇ ಒಂದು ಜೀವಿಯು ತನ್ನಂತೆ ಹೋಲುವ ಮರಿಗಳಿಗೆ ಏನು ಜನ್ಮ ಕೊಡ್ತದಲ್ಲ, ತನ್ನಂತೆ ಹೋಲುವ ಮರಿಗಳಿಗೆ ಜನ್ಮ ಕೊಡುವುದಕ್ಕೆ ಏನಂತ ಕರಿತೀವಿ ಅಂದ್ರೆ ಸಂತಾನೋತ್ಪತ್ತಿ ಅಂತ ಕರಿತೀವಿ. ನೋಡ್ರಿ, ಪ್ರಭೇದ ಅಂದ್ರೆ ಅನುವಂಶೀಯ ಗುಣಲಕ್ಷಣಗಳು ಒಂದೇ ರೀತಿಯಾಗಿರಬೇಕು. ಅದೇ ರೀತಿಯಾಗಿ ಸಂತಾನೋತ್ಪತ್ತಿಯನ್ನು ಮಾಡಬೇಕ್ರಿ. ಆ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಜೀವಿಗಳಿಗೆ ಏನಂತ ಕರಿತೀವಿ ನಾವು? ಪ್ರಭೇದ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ಪ್ರಭೇದ. ಅದೇ ರೀತಿಯಾಗಿ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಪ್ರಭೇದ ಅಂತಕ್ಕಂಥ ಪದವನ್ನು ಬಳಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಜಾನ್ ರೇ ಅಂತ ವಿಜ್ಞಾನಿ ಬರ್ತಾನೆ. ಯಾರ್ರಿ? ಜಾನ್ ರೇ ಅಂತಕ್ಕಂಥ ವಿಜ್ಞಾನಿ ಏನು ಮಾಡ್ತಾನಂದ್ರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪ್ರಭೇದ ಅಂತಕ್ಕಂಥ ಪದವನ್ನು ಬಳಸ್ತಾನೆ ಅಂತ ಹೇಳ್ಬೋದ್ರಿ. ಅದೇ ರೀತಿಯಾಗಿ ನೋಡ್ರಿ, ಈ ಲಿನಿಯಸ್ ಅವರ ವರ್ಗೀಕರಣದ ಒಟ್ಟು ಮಜಲುಗಳ ಸಂಖ್ಯೆ ಎಷ್ಟು ಅಂದರೆ 7. ನಿಮ್ಗೆ ಅವಾಗಲೇ ಹೇಳಿದ್ರೆ ಲಿನಿಯಸ್ ಅವರ ವರ್ಗೀಕರಣದ ಒಟ್ಟು ಮಜಲುಗಳ ಸಂಖ್ಯೆ ಎಷ್ಟು ಅಂತಂದ್ರೆ 7 ಅಂತಲೂ ಹೇಳ್ಬೋದ್ರಿ. ನೋಡ್ರಿ, ಏನಂತಂದ್ರೆ ಈ ಲಿನಿಯಸ್ ಅವರ ವರ್ಗೀಕರಣದ ಒಟ್ಟು ಮಜಲುಗಳ ಸಂಖ್ಯೆ ಎಷ್ಟು ಅಂತಂದ್ರೆ 7 ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೋಡ್ರಿ, ಈ ಮನುಷ್ಯರನ್ನು ಯಾವ ವರ್ಗಕ್ಕೆ ಸೇರಿಸಲಾಗಿದೆ ಅಂತಂದ್ರೆ ಸಸ್ತನಿಗಳು ವರ್ಗಕ್ಕೆ ಸೇರಿಸಲಾಗಿದೆ. ಸಸ್ತನಿಗಳು ವರ್ಗಕ್ಕೆ ಅಂತ ಸೇರಿಸಲಾಗಿದೆ ಅಂತ ನಾವು ಹೇಳ್ಬೋದ್ರಿ. ಅದೇ ರೀತಿಯಾಗಿ ನೋಡ್ರಿ, ಮನುಷ್ಯನನ್ನು ಕಾರ್ಡೇಟಾ ಎಂಬ ವಂಶಕ್ಕೆ ಸೇರಿಸಲಾಗಿದೆ. ಕಾರ್ಡೇಟಾ ಅಂತಂದ್ರೆ ಏನಂದ್ರೆ ಕಶೇರುಕಗಳು. ಇಲ್ಲೇನು ಬರ್ತವೆ ಅಂದ್ರೆ ಕಶೇರುಕ ಮತ್ತು ಅಕಶೇರುಕಗಳು ಅಂತ ಬರ್ತಾವ್ರಿ. ಕಶೇರುಕಗಳು ಅಂತಂದ್ರೆ ಯಾವ ಜೀವಿಗಳು ಕರಿತೀವಿ ಅಂದ್ರೆ ನಾವು ಬೆನ್ನು ಮೂಳೆಯನ್ನು ಹೊಂದಿರತಕ್ಕಂಥ ಜೀವಿಗಳು ಏನಂತ ಕರಿತೀವಿ ನಾವು? ಕಶೇರುಕ ಜೀವಿಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ಅಕಶೇರುಕಗಳು ಅಂತಂದ್ರೆ ಯಾವ ಜೀವಿಗಳು ಬೆನ್ನು ಮೂಳೆಯನ್ನು ಹೊಂದಿರುವುದಿಲ್ಲೋ ಅಂತಹ ಜೀವಿಗಳು ಏನು ಕರಿತೀವಿ ನಾವು? ಅಕಶೇರುಕಗಳು ಅಂತ ಕೂಡ ನಾವು ಕರಿತೀವಿ ಅಂತ ಹೇಳ್ಬೋದ್ರಿ. ನೆಕ್ಸ್ಟ್ ನೋಡ್ರಿ, ಪ್ರಭೇದ. ಈ ಪ್ರಭೇದ ಬಗ್ಗೆ ನೋಡಿದ್ರಿ ಕಾರ್ಡೇಟ್ ಆಯಿತು. ನೆಕ್ಸ್ಟ್ ಯಾವುದಂತಂದ್ರಿ
ದ್ವಿನಾಮಕರಣ ಅಂತ ಬರ್ತಾರೆ. ಯಾವುದ್ರಿ? ಈ ದ್ವಿನಾಮಕರಣ ಪದ್ಧತಿ. ದ್ವಿನಾಮಕರಣ ಅಂತಂದ್ರೆ ಬಯೋನಾಮಿಕ್ಲೇಚರ್ ಅಂತ ಕರಿತೀವಿ. ಈ ಬಯೋನಾಮಿಕ್ಲೇಚರ್ದಲ್ಲಿ ನೋಡ್ರಿ, ಈ ದ್ವಿನಾಮಕರಣ ಅಂತಂದ್ರೆ ಬಯೋನಾಮಿಕ್ಲೇಚರ್ ಅಂತ ಕರಿತೀವಿ. ಅಂದ್ರೆ ಜೀವಿಗಳನ್ನು ನಾವೇನು ಮಾಡ್ತೀವಿ ಅಂದರೆ ಎರಡು ವೈಜ್ಞಾನಿಕ ಹೆಸರುಗಳಿಂದ, ಯಾವುದಂದ್ರೆ ಎರಡು ವೈಜ್ಞಾನಿಕ ಹೆಸರುಗಳಿಂದ ಏನು ಮಾಡ್ತೀವಿ ಅಂದರೆ ನಾಮಕರಣವನ್ನು ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ? ದ್ವಿನಾಮಕರಣ ಅಂತ ಕರಿತೀವಿ. ಹಾಗಾದ್ರೆ ಈ ಜೀವಿಗಳನ್ನು ಮೊದಲೇ ನಾವು ಏನು ಮಾಡ್ತೀವಿ? ಜಾತಿಯ ಹೆಸರನ್ನು ಗುರುತಿಸ್ತೀವಿ. ಯಾವ ಜಾತಿಗೆ ಸೇರ್ತಕ್ಕಂಥ ಜೀನಿಯಸ್ ನೇಮನ್ನು ನಾವು ಮೊದಲು ಏನು ಮಾಡ್ತೀವಿ? ಗುರುತಿಸ್ತೀವಿ. ಅದೇ ರೀತಿಯಾಗಿ ಸ್ಪೆಸಿಸ್, ಯಾವ ಪ್ರಭೇದಕ್ಕೆ ಸೇರಿದಂತಕ್ಕಂಥದ್ದು. ಈ ರೀತಿಯಿಂದ ಎರಡು ರೀತಿ ಮಾಡೋದ್ರ ಜೊತೆಗೆ ನಾವು ಏನು ಮಾಡ್ತೀವಿ ಅಂದ್ರೆ ಕೆಲವೊಂದು ಜೀವಿಗಳ ದ್ವಿನಾಮಕರಣಗಳ ಬಗ್ಗೆ ನೋಡೋಣ. ವೈಜ್ಞಾನಿಕ ಹೆಸರುಗಳನ್ನು ಕೂಡ ನಾವು ನೋಡೋಣ. ನೋಡ್ರಿ, ಈ ಲೀನಿಯಸ್ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು ಯಾವುವು ಅಂತಂದ್ರೆ ನೋಡ್ರಿ, ಲೀನಿಯಸ್ ಅವರು ಸಿಸ್ಟಮ್ ನ್ಯಾಚುರ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರ್ರಿ. ಅದೇ ರೀತಿಯಾಗಿ ಸ್ಪೀಸಿಸ್ ಪ್ಲಾಂಟರಮ್, ನೋಡ್ರಿ ಸಸ್ಯಗಳು ಮತ್ತು ಪ್ರಾಣಿಗಳು ಕುರಿತಾಗಿ ಬರ್ತಕ್ಕಂಥ ಪ್ರಮುಖವಾದ ಎರಡು ಪುಸ್ತಕಗಳು ಯಾವ್ರಿ? ಒಂದು ಸಿಸ್ಟಮ್ ನ್ಯಾಚುರ್ ಅಂತಕ್ಕಂಥ ಪುಸ್ತಕವನ್ನು ಬರೀತಾರ್ರಿ. ಅದೇ ರೀತಿಯಾಗಿ ಸ್ಪೀಸಿಸ್ ಪ್ಲಾಂಟರಮ್ ಅಂತಕ್ಕಂಥ ಪುಸ್ತಕವನ್ನು ಬರೀತಾರೆ. ಅಷ್ಟಾಗಿ ಈ ಲೀನಿಯಸ್ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು. ಇವರು ಒಟ್ಟು ಮಜಲುಗಳು ಎಷ್ಟು? 7 ಮಜಲುಗಳು ಅಂತ ಹೇಳ್ಬೋದು ನಾವು, 7 ಮಜಲುಗಳು. ನೆಕ್ಸ್ಟ್ ನೋಡ್ರಿ ಏನಂತಂದ್ರೆ, ನೆಕ್ಸ್ಟ್ ಏನು ಬರ್ತಂದ್ರೆ ಈ ಜೀವಿಗಳ ಕುರಿತಾಗಿ ಸಂಬಂಧಿಸಿದಂತೆ ಒಂದು ರೆಡ್ ಡಾಟಾ ಬುಕ್ ಅಂತ ಬರ್ತದೆ. ಯಾವುದ್ರಿ? ರೆಡ್ ಡಾಟಾ ಬುಕ್ ಅಂತಂದ್ರೆ ಕೆಂಪು ಪಟ್ಟಿಯ ಪುಸ್ತಕ. ಏನು ಈ ಕೆಂಪು ಪಟ್ಟಿಯ ಪುಸ್ತಕದ ವಿಶೇಷತೆ ಏನು? ಈ ಪುಸ್ತಕ ಇದು ಕಾರ್ಯಗಳು ಏನು ಅಂತಂದ್ರೆ ನೋಡ್ರಿ, ಏನಂತಂದ್ರೆ ಅಪಾಯದ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಪಂಚದಾದ್ಯಂತ, ನೋಡ್ರಿ ಪ್ರಪಂಚದಲ್ಲಿರ್ತಕ್ಕಂಥ ಅಳಿವಿನಂಚಿನಲ್ಲಿ ಅಂತಂದ್ರೆ ಆ ಜೀವಿಗಳ ಏನಂತಾರೆ, ಅದು ಸಂತಾನ ಮುಗಿದು ಹೋಗ್ತಿರ್ತಕ್ಕಂಥ ಜೀವಿಗಳು, ಅಳಿವಿನಂಚಿನಲ್ಲಿರ್ತಕ್ಕಂಥ ಜೀವಿಗಳು ಮತ್ತು ಸಸ್ಯ ಮತ್ತು ಪ್ರಾಣಿಗಳು ಅವುಗಳನ್ನು ಪ್ರಭೇದಗಳನ್ನು ಗುರುತಿಸುವ ಪುಸ್ತಕವಾಗಿದೆ. ನೋಡ್ರಿ, ಈಗ ಉದಾಹರಣೆಗೆ ಪ್ರಪಂಚದಲ್ಲಿ ಅನೇಕ ಜೀವಿಗಳೇನಿದಾವೆ, ಅವುಗಳ ಸಂತಾನೋತ್ಪತ್ತಿ ಕಡಿದು. ಈ ಡೈನಾಸರ್ ಅಂತ ಸಂತಾನೋತ್ಪತ್ತಿ ಆ ಜೀವಿನೇ ಇಲ್ಲ ಈ ಭೂಮಿಯಲ್ಲಿ, ಅದನ್ನು ಕೂಡ ಅಳಿದು ಹೋಗಿರ್ತಕ್ಕಂಥ ಜೀವಿ. ಅದೇ ರೀತಿಯಾಗಿ ಪ್ರಸ್ತುತ ದಿನಗಳಲ್ಲಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಜೀವಿಗಳನ್ನು ಪಟ್ಟಿ ಮಾಡಿ ಅವುಗಳ ಸಂರಕ್ಷಣೆ ಮಾಡಿ ಅವು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ನಾವು ತೋರಿಸ್ಬೇಕು ಆ ಜೀವಿಗಳನ್ನು. ಅದರ ಸಲುವಾಗಿ ಅಂತಹ ಜೀವಿಗಳು ಯಾವುವನ್ನು ಗುರುತಿಸಿ ಅವುಗಳನ್ನು ನಾವು ಏನು ಮಾಡಬೇಕು? ಸಂತಾನೋತ್ಪತ್ತಿ ಅವುಗಳನ್ನು ಮಾಡಿಸಬೇಕು, ಮುಂದಿನ ಪೀಳಿಗೆಗೆ ಅದು ತೋರಿಸ್ಬೇಕು. ಅದರ ಸಲುವಾಗಿ ಅಂತಹ ಜೀವಿಗಳನ್ನು ಪಟ್ಟಿ ಮಾಡಿ ಒಂದು ಲಿಸ್ಟ್ ಮಾಡಿರ್ತಾರೆ. ಆ ಲಿಸ್ಟ್ನಲ್ಲಿ ಇರ್ತಂದ್ರೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಜೀವಿಗಳು ಯಾವುವು. ಹಾಗಾದ್ರೆ ಈ ಅಳಿವಿನಂಚಿನಲ್ಲಿ ಈ ರೆಡ್ ಡಾಟಾ ಪುಸ್ತಕವನ್ನು ಮೇಲ್ವಿಚಾರಕರು ಯಾರು ಅಂತಂದ್ರೆ ಈ IUCN ಸಂಸ್ಥೆ. ಈ IUCN ಸಂಸ್ಥೆ ಏನು ಮಾಡ್ತಂದ್ರೆ ಈ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಗುರುತಿಸಿ ಏನು ಮಾಡ್ತಂದ್ರೆ ಈ ಪುಸ್ತಕದಲ್ಲಿ ಅವುಗಳ ಹೆಸರೇನು ಮಾಡ್ತಾರೆ? ಸೇರ್ಪಡೆ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾದರೆ ಈ IUCN ಸಂಸ್ಥೆ ಬಗ್ಗೆ ಸ್ವಲ್ಪ ನೋಡೋಣ ನಾವು. ನೋಡ್ರಿ, IUCN ಬಗ್ಗೆ ಮಾಹಿತಿ ಏನು? IUCN ಅಂತಂದ್ರಿ ಯಾವುದಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಬರ್ತಾರೆ. ಏನ್ರಿ? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಹಾಗಾದ್ರೆ ಇದು ಸ್ಥಾಪನೆ ಆಗೋದು ಯಾವಾಗ? IUCN ಅಂತಂದ್ರೆ 1948 ಅಕ್ಟೋಬರ್ 5ರಂದು. ನೋಡ್ರಿ, ಈ IUCN ಇದರ ವಿಸ್ತೃತ ರೂಪ ಕೇಳೋದಂದ್ರೆ ಏನು ಬರ್ಬೇಕಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಬರ್ತಾರೆ. ಈ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂತಂದ್ರೆ 1948 ಅಕ್ಟೋಬರ್ 5ರಂದು ಸ್ಥಾಪನೆ ಆಯಿತು ಅಂತ ಹೇಳ್ಬೋದು. ಹಾಗಾದ್ರೆ ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಂದ್ರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು ನಾವು. ಎಲ್ಲಿ ಕಂಡು ಬರ್ತದೆ? ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇದರ ಕೇಂದ್ರ ಕಚೇರಿ. IUCN ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದೆ? ಸ್ವಿಟ್ಜರ್ಲ್ಯಾಂಡಿನಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಹಾಗಾದ್ರೆ ಈ IUCN ಪ್ರಸ್ತುತ ಇವರು ಅಧ್ಯಕ್ಷರು ಯಾರು ಅಂತಂದ್ರೆ ಇವ್ರದ್ದು ಏನಂದ್ರೆ ಡಾಕ್ಟರ್ ಗ್ರೆಥೆಲ್ ಅವರು ಅಂತ ಹೇಳ್ಬೋದು. ನೋಡಿ, ಯಾರ್ರಿ? ಡಾಕ್ಟರ್ ಗ್ರೆಥೆಲ್ ಅವರು ಇದರ ಅಧ್ಯಕ್ಷರು ಅಂತ ಹೇಳ್ಬೋದು. ಹಾಗೆ ಡೈರೆಕ್ಟರ್ ಯಾರಂದ್ರೆ ಜನರಲ್ ಆಗ್ಯುಲರ್ ಅವರು ಏನಂದ್ರೆ ಇದರ ಡೈರೆಕ್ಟರ್ ಅಂತ ನಾವು ಹೇಳ್ಬೋದು ರೀ. ಅದೇ ರೀತಿಯಾಗಿ ಪ್ರಪಂಚದಲ್ಲಿರುವ ಅಳಿವಿನಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನು ಎಷ್ಟು ವರ್ಷಕ್ಕೊಮ್ಮೆ ಇವ್ರು ಚೆಕ್ ಮಾಡ್ತಾರೆ ಅಂದ್ರೆ 5ರಿಂದ 10 ವರ್ಷಗಳಿಗೊಮ್ಮೆ. 5ನೇ ವರ್ಷಕ್ಕೆ ಪ್ರಾರಂಭ 5ರಿಂದ 10 ವರ್ಷ ತನಕ ಏನು ಮಾಡ್ತಾರೆ ಅಂದ್ರೆ ವರ್ಷಗಳಿಗೊಮ್ಮೆ ಏನು ಮಾಡ್ತಾರೆ ಅಂದ್ರೆ ಪರಿಷ್ಕರಣೆ ಮಾಡ್ತಾರೆ. ಅಂದ್ರೆ ಆ ಜೀವಿ ಆದೋ ಇಲ್ಲೋ, ಅದು ಅಳಿವಿನಂಚಿನಲ್ಲಿ ಬಂದೋ ಇಲ್ಲೋ, ಅಚಾನಕ್ ಅದು ಹೆಚ್ಚು ಸಂತಾನೋತ್ಪತ್ತಿ ಮಾಡಿತ್ತಂದ್ರೆ ಅದ್ರ ಪ್ರಭೇದ ಜಾಸ್ತಿ ಬೆಳೆದಿತ್ತು, ಆ ಜೀವಿಯ ಸಂತಾನೋತ್ಪತ್ತಿ ಮಾಡಿ ಜೀವಿಗಳು ಜಾಸ್ತಿ ಆಗಿದ್ರೆ ಅದನ್ನು ಅಳಿವಿನಂಚಿನಿಂದ ಹೆಸರನ್ನು ತೆಗೆದು ಹಾಕ್ತಾರೆ. ಒಂದು ವೇಳೆ ಅದರ ಜೀವಿಗಳು ಸಂಖ್ಯೆಗಳು ಕ್ರಮೇಣ ಕಡಿಮೆ ಆಗಬೇಕಂದ್ರೆ ಅದಕ್ಕೆ ಮಾಡ್ತಾರೆ ಮತ್ತೆ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಈ ರೆಡ್ ಡಾಟಾ ಪುಸ್ತಕಕ್ಕೆ ಏನು ಮಾಡ್ತಾರೆ? ಆ ಹೆಸರನ್ನು ಸೇರಿಸ್ತಾರೆ ಅಂತಲೇ ಹೇಳ್ಬೋದು ರೀ. ಅದೇ ರೀತಿಯಾಗಿ ನೋಡ್ರಿ, ಅಳಿವಿನಂಚಿನಲ್ಲಿರತಕ್ಕಂಥ ಸಸ್ಯಗಳು ಪ್ರಮುಖವಾಗಿ ನಮ್ಮ ಭಾರತ ದೇಶದಲ್ಲಾಗಿರ್ಬೋದು, ಪ್ರಪಂಚದಲ್ಲಾಗಿರ್ಬೋದು ಅಳಿವಿನಂಚಿನಲ್ಲಿರ್ತಕ್ಕಂಥ ಸಸ್ಯ ಪ್ರಭೇದಗಳು ಯಾವುವು ಅಂತಂದ್ರೆ ಒಂದು ಶ್ರೀಗಂಧ. ಯಾವುದ್ರಿ? ಶ್ರೀಗಂಧ. ಯಾವುದ್ರಿ? ಶ್ರೀಗಂಧ ಮರ ಅಂತ ಹೇಳ್ಬೋದು ನಾವು.
ಯಾವುದ್ರಿ ಶ್ರೀಗಂಧ ಮರ. ಅಳಿವಿನಂಚಿನಲ್ಲಿರ್ತಕ್ಕಂಥ ಸಸ್ಯಗಳು ಯಾವುವು ಅಂತ ಶ್ರೀಗಂಧ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಹೂಜಿ ಎಲೆಯ ಸಸ್ಯಗಳು. ಈ ಹೂಜಿ ಎಲೆಯ ಸಸ್ಯಗಳು ಕೂಡ ಏನಂದ್ರೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಅಂತಲೂ ಹೇಳ್ಬೋದು ರೀ. ಯಾವುದ್ರಿ ಶ್ರೀಗಂಧ, ಹೂಜಿ ಎಲೆ ಸಸ್ಯ, ಮಹಾಗನಿ, ತೇಗ, ರಕ್ತಚಂದನ, ಪೆರಿತ, ನನ್ನಾರಿ, ನೀಲ್ಬಾರಿಕ, ಅಷ್ಟಾರಿಕ. ಇಲ್ಲಿ ನೋಡ್ರಿ ಇವೆಲ್ಲ ಸಸ್ಯಗಳ ಹೆಸರು. ಕೆಲವೊಂದು ಸಸ್ಯಗಳ ಹೆಸರು ನಮ್ಗೆ ಗೊತ್ತಿರಂಗಿಲ್ಲ ರೀ, ಅವುಗಳನ್ನು ನಾವು ತಿಳ್ಕೊಬೇಕು. ಒಂದೇದು ಯಾವ್ದ್ರಿ ಶ್ರೀಗಂಧ ಮರ, ನೆಕ್ಸ್ಟ್ ಹೂಜಿ ಎಲೆ ಸಸ್ಯ, ಆಮೇಲೆ ಮಹಾಗನಿ, ತೇಗ ಮತ್ತು ರಕ್ತಚಂದನ, ಪೆರಿತ, ನನ್ನಾರಿ, ನೀಲ್ಬಾರಿಕ, ಅಷ್ಟಾರಿಕ ಅಂತಕ್ಕಂಥ ಈ ಎಲ್ಲ ಸಸ್ಯಗಳು ಅಂದ್ರೆ ಪ್ರಸ್ತುತ ದಿನಗಳಲ್ಲಿ ಅಳಿವಿನಂಚಿನಲ್ಲಿರತಕ್ಕಂಥ ಸಸ್ಯಗಳು ಅಂತ ನಾವು ಹೇಳ್ಬೋದು ರೀ. ಅದೇ ರೀತಿಯಾಗಿ ನೋಡ್ರಿ ಈ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಯಾವುವು ಅಂತ ನೋಡ್ರಿ. ಒಂದು ಅಲೆದಾಡುವ ಕಡಲು ಕೋಳಿ ಅಂತ ಬರ್ತಾರೆ, ಅಲೆದಾಡುವ ಕಡಲು ಕೋಳಿ. ಆಮೇಲೆ ನೆಕ್ಸ್ಟ್ ತುಲೋಟೋಮಾ ಅಂತಕ್ಕಂಥ ಒಂದು ಪ್ರಾಣಿ, ಇದನ್ನು ಕೂಡ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಅಂತಲೂ ಹೇಳ್ಬೋದು. ಅದೇ ರೀತಿಯಾಗಿ ಹಿಮಕರಡಿ, ಸಾಮಾನ್ಯ ಉಣ್ಣೆಯ ಬ್ಯಾಟ್ ಅಂತ ಬರ್ತಾರೆ. ಅದೇ ರೀತಿಯಾಗಿ ನೀಲಿ ತಿಮಿಂಗಲು ಕೂಡ, ಮತ್ತು ಆಫ್ರಿಕನ್ ಆನೆ, ಹಿಮಸಾರಂಗ, ಕಾಶ್ಮೀರ್ ಸ್ಟಾಗ್, ಕೆಂಪು ಬಾಲದ ಕೋತಿಗಳು. ಇವೆಲ್ಲನೂ ಕೂಡ ಏನಂತಂದ್ರಿ ಪ್ರಸ್ತುತ ದಿನಗಳಲ್ಲಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಪ್ರಭೇದ ಅಂತಲೂ ಹೇಳ್ಬೋದು ರೀ. ಅದೇ ರೀತಿಯಾಗಿ ನಾವು ಕೆಲವೊಂದು ಜೀವಿಗಳದ್ದು ಏನಂತಂದ್ರೆ ವೈಜ್ಞಾನಿಕ ಹೆಸರುಗಳ ಬಗ್ಗೆ ನೋಡಮ್ರಿ. ಕೆಲವೊಂದು ಜೀವಿಗಳನ್ನು ನೋಡ್ತೀವಿ, ವೈಜ್ಞಾನಿಕ ಹೆಸರುಗಳ ಬಗ್ಗೆ ಅದ್ರ ಬಗ್ಗೆ ತಿಳಿದುಕೊಳ್ಳಮ್ರಿ. ನೋಡ್ರಿ ಕೆಲವೊಂದು ಸಸ್ಯಗಳು ಮತ್ತು ಪ್ರಾಣಿಗಳ ವೈಜ್ಞಾನಿಕ ಹೆಸರುಗಳನ್ನು ಪಟ್ಟಿ ನೋಡ್ಕೊತ ಹೋಗ್ರು. ಪ್ರಮುಖವಾಗಿ ನೋಡ್ರಿ ಪರೀಕ್ಷೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಏನಂತಂದ್ರೆ ಈ ಪ್ರಾಣಿಗಳ ವೈಜ್ಞಾನಿಕ ಹೆಸರುಗಳನ್ನು ಕಂಪಲ್ಸರಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾನೆ ರೀ. ಯಾವ ನೋಡ್ರಿ ಪ್ರಾಣಿಗಳು ನೋಡ್ರಿ ವೈಜ್ಞಾನಿಕ ಹೆಸರು, ಪ್ರಾಣಿಗಳ ವೈಜ್ಞಾನಿಕ ಹೆಸರುಗಳು ಏನಂತಂದ್ರೆ ನೋಡ್ರಿ ಫಸ್ಟ್ ಒನ್ ಯಾವುದಂದ್ರೆ ಹುಲಿ. ಈ ಹುಲಿ ಅಂತಕ್ಕಂಥದ್ದು ಇದರ ವೈಜ್ಞಾನಿಕ ಹೆಸರು ಅಂದ್ರೆ ಫ್ಯಾಂಡೇರಾ ಟೈಗ್ರಿಸ್ ಅಂತ ಬರ್ತಾರೆ. ಯಾವ್ದ್ರಿ ಫ್ಯಾಂಡೇರಾ ಟೈಗ್ರಿಸ್ ಅಂತ ಬರ್ತಾರೆ. ಅದೇ ರೀತಿಯಾಗಿ ಕುದುರೆ ನೋಡ್ರಿ, ಕುದುರೆಯ ವೈಜ್ಞಾನಿಕ ಹೆಸರು ಇಕ್ವಸ್ ಕ್ಯಾಬುಲಸ್ ಅಂತ ಬರ್ತಾರೆ, ಇಕ್ವಸ್ ಕ್ಯಾಬುಲಸ್. ಅದೇ ರೀತಿಯಾಗಿ ನೋಡ್ರಿ ಏಷ್ಯನ್ ಆನೆ, ಈ ಏಷ್ಯನ್ ಆನೆಯ ವೈಜ್ಞಾನಿಕ ಹೆಸರು ಏನಂತಾರೆ ಎಲಿಫಾಸಾ ಮ್ಯಾಕ್ಸಿಮಸ್ ಅಂತ ಬರ್ತಾರೆ. ಯಾವ್ದ್ರಿ ಎಲಿಫಾಸಾ ಮ್ಯಾಕ್ಸಿಮಸ್ ಅಂತ ಬರ್ತಾರೆ. ಅದೇ ರೀತಿಯಾಗಿ ಎಮ್ಮೆಯ ವೈಜ್ಞಾನಿಕ ಹೆಸರು ಬುಬಾಲಸ್ ಬುಬಾಲಿಸ್ ಅಂತ ಬರ್ತಾರೆ, ಬುಬಾಲಸ್ ಬುಬಾಲಿಸ್ ಅಂತ ಬರ್ತಾ. ಅದೇ ರೀತಿಯಾಗಿ ನೋಡ್ರಿ ಚಿರತೆ ಕೂಡ ಅಸಿನೋನಿಕ್ಸ್ ಜುಬಾಟಸ್ ಅಂತ ಬರ್ತಾರೆ ನೋಡ್ರಿ, ಅಸಿನೋನಿಕ್ಸ್ ಜುಬಾಟಸ್ ಅಂತಕ್ಕಂಥದ್ದು ಈ ಚಿರತೆಯ ವೈಜ್ಞಾನಿಕ ಹೆಸರು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೋಡ್ರಿ ನಾಯಿ, ಈ ನಾಯಿ ಅಂದ್ರೆ ಕ್ಯಾನಿಸ್ ಲೂಪಾಸ್ ಫ್ಯಾಮಿಲಿಯರಿಯಸ್ ಅಂತ ಬರ್ತಾರೆ. ಯಾವ್ದ್ರಿ ಕ್ಯಾನಿಸ್ ಫ್ಯಾಮಿಲಿಯರಿಸ್ ಅನ್ಬೋದು, ಕ್ಯಾನಿಸ್ ಲೂಪಸ್ ಫ್ಯಾಮಿಲಿಯರಿಸ್ ಕೂಡ ಅಂತ ನಾವು ಕರಿಬೋದು. ಯಾವ್ದ್ರಿ ನಾಯಿದು. ಅದೇ ರೀತಿಯಾಗಿ ಆನೆದು ನೋಡ್ರಿ ಎಲಿಫಂಟೇಡಾ ನೋಡ್ರಿ, ಇದರ ಆನೆಯ ವೈಜ್ಞಾನಿಕ ಹೆಸರು. ಅದೇ ರೀತಿಯಾಗಿ ಸಿಂಹದೇನಂದ್ರೆ ಪ್ಯಾಂಥೆರಾ ಲಿಯೋ ಅಂತ ಬರ್ತಾರೆ. ಯಾವ್ದ್ರಿ ಪ್ಯಾಂಥೆರಾ ಲಿಯೋ ಅಂತ ಬರ್ತಾರೆ. ಇಷ್ಟು ಏನಂತಂದ್ರೆ ಈ ಪ್ರಾಣಿಗಳ ವೈಜ್ಞಾನಿಕ ಹೆಸರುಗಳು ಪ್ರಮುಖವಾದದ್ದು, ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೂಡ ಕೇಳ್ತಾನೆ ರೀ. ಅದೇ ರೀತಿಯಾಗಿ ನೋಡ್ರಿ ನೆಕ್ಸ್ಟ್ ಏನಂದ್ರೆ ಈ ಸಸ್ಯಗಳ ವೈಜ್ಞಾನಿಕ ಹೆಸರುಗಳು. ಯಾವ್ರಿ ಸಸ್ಯಗಳ ವೈಜ್ಞಾನಿಕ ಹೆಸರು ನೋಡ್ರಿ. ಸಸ್ಯಗಳ ವೈಜ್ಞಾನಿಕ ಹೆಸರುಗಳಲ್ಲಿ ಆಪಲ್, ಸೇಬು ಅಂತೀವಿ ನಾವು, ಸೇಬುದು ಏನಂತಂದ್ರೆ ಮೂಲೂಸ್ ಅಂತ ಬರ್ತಾರೆ. ಏನ್ರಿ ಮೂಲೂಸ್. ಅದೇ ರೀತಿಯಾಗಿ ಆಲದ ಮರದ ನೋಡ್ರಿ, ಆಲದ ಮರದ ಅಂದ್ರೆ ಫೈಕಾಸ್ ಬೆಂಗಾಲಿಯನ್ಸ್ ಅಂತ ಬರ್ತಾರೆ. ಯಾವ್ದ್ರಿ ಫೈಕಾಸ್ ಬೆಂಗಾಲಿಯನ್ಸ್. ಯಾವ್ದ್ರಂದ್ರೆ ಈ ಆಲದ ಮರದ ವೈಜ್ಞಾನಿಕ ಹೆಸರು. ಅದೇ ರೀತಿಯಾಗಿ ನೋಡ್ರಿ ಹತ್ತಿದು ಗ್ಯಾಸಿಪಿಯಂ ಅಂತ ಬರ್ತಾರೆ. ಏನ್ರಿ ವೈಜ್ಞಾನಿಕ ಹೆಸರು ಗ್ಯಾಸಿಪಿಯಂ ಅಂತ ಹತ್ತಿದ ವೈಜ್ಞಾನಿಕ ಹೆಸರು ಬರ್ತಾರೆ. ಅದೇ ರೀತಿಯಾಗಿ ಮೆಕ್ಕೆಜೋಳ ನೋಡ್ರಿ ಜಿಯಾಮೆಸ್ ಅಂತ ಬರ್ತಾರೆ. ಯಾವ್ದ್ರಿ ಜಿಯಾಮೆಸ್ ಅಂತಕ್ಕಂಥದ್ದು ಇದು ಎಷ್ಟೋ ಸರಿ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೂಡ ಕೇಳಿರ್ತಕ್ಕಂಥ ಪ್ರಶ್ನೆ. ಯಾವುದು ಮೆಕ್ಕೆಜೋಳದು ಜಿಯಾಮೆಸ್. ಮತ್ತು ಅದೇ ರೀತಿಯಾಗಿ ಹತ್ತಿದನ್ನು ಕೂಡ ಕೇಳಿರೋ ಪ್ರಶ್ನೆಗಳು ಗ್ಯಾಸಿಪಿಯಂ ಅಂತ. ಅದೇ ರೀತಿಯಾಗಿ ನೋಡ್ರಿ ಮಾವು ಅಂತೂ ನಮ್ಮ ರಾಷ್ಟ್ರೀಯ ಹಣ್ಣು, ಇದ್ರ ಬಗ್ಗೆ ಜಾಸ್ತಿ ಕೇಳಿರ್ತಾನೆ. ಯಾವಾಗ ಮ್ಯಾಂಜಿಫೆರಾ ಇಂಡಿಕಾ ಅಂತ ಕರಿತೀವಿ. ಇದರ ವೈಜ್ಞಾನಿಕ ಹೆಸರು ಮ್ಯಾಂಜಿಫೆರಾ ಇಂಡಿಕಾ ಅಂತ ಕರಿತೀವಿ. ಅದೇ ರೀತಿಯಾಗಿ ನೋಡ್ರಿ ಆಲೂಗಡ್ಡೆ ಸೋಲಾನಮ್ ಅಂತ ಬರ್ತಾರೆ. ಆಲೂಗಡ್ಡೆಯ ವೈಜ್ಞಾನಿಕ ಹೆಸರು ಸೋಲಾನಮ್. ಅದೇ ರೀತಿಯಾಗಿ ಸೋಲಾರಮ್ ಟ್ಯೂಬೋರಸಮ್ ಅಂತ ಬರ್ತಾರೆ. ಅದೇ ರೀತಿಯಾಗಿ ಗೋಧಿ ನೋಡ್ರಿ, ಗೋಧಿಯ ವೈಜ್ಞಾನಿಕ ಹೆಸರು ಟ್ರಿಟಿಕಮ್ ಅಂತ ಬರ್ತಾರೆ. ಏನ್ರಿ ಟ್ರಿಟಿಕಮ್ ಅಂತಕ್ಕಂಥ ಈ ಗೋಧಿಯ ವೈಜ್ಞಾನಿಕ ಹೆಸರು. ಅದೇ ರೀತಿಯಾಗಿ ನೋಡ್ರಿ ಕಬ್ಬು ಅಂತೂ ಭಾಳ ಸರಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಕಬ್ಬಿನ ವೈಜ್ಞಾನಿಕ ಹೆಸರು ಅಂತಂದ್ರೆ ಸಕ್ಯಾರಮ್ ಅಪ್ಸಿರಮ್ ಅಂತ ಬರ್ತಾರೆ. ಅಪಿಸಿರಮ್. ಯಾವ್ದ್ರಿ ಸಕ್ಯಾರಮ್ ಅಪಿಸಿರಮ್ ಅಂತಕ್ಕಂಥದ್ದು ಕಬ್ಬಿನ ವೈಜ್ಞಾನಿಕ ಹೆಸರು. ನೆಕ್ಸ್ಟ್ ನೋಡ್ರಿ ಭತ್ತದು ವರೈಸಾ ಸಟೆವ ಅಂತಕ್ಕಂಥದ್ದು ಏನಂದ್ರೆ ವೈಜ್ಞಾನಿಕ ಹೆಸರು ಅಂತ ಹೇಳ್ಬೋದು ರೀ ಭತ್ತದ್ದು. ನೆಕ್ಸ್ಟ್ ರಾಗಿ ನೋಡ್ರಿ, ರಾಗಿ ಎಲುಸಿನಾ ಕೋರ್ಕಾನ. ಯಾವ್ದ್ರಿ ಎಲುಸಿನಾ ಕೋರ್ಕಾನ ಅಂತಕ್ಕಂಥದ್ದು ಏನಂದ್ರೆ ಈ ರಾಗಿಯ ವೈಜ್ಞಾನಿಕ ಹೆಸರು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ ನಿಂಬೆಹಣ್ಣಿನ ವೈಜ್ಞಾನಿಕ ಹೆಸರು ಸಿಟ್ರಸ್ ಲಿಮಾನ್ ಅಂತಕ್ಕಂಥದ್ದು ಇದೇನು ವೈಜ್ಞಾನಿಕ ಹೆಸರುಗಳು ನೋಡ್ರಿ. ಇಷ್ಟು ಪ್ರಮುಖವಾಗಿರ್ತಕ್ಕಂಥ ವೈಜ್ಞಾನಿಕ ಹೆಸರುಗಳು ನೋಡ್ರಿ. ಇನ್ನೂ ಬರ್ತಾವೆ, ಇನ್ನೂ ವೈಜ್ಞಾನಿಕ ಹೆಸರುಗಳು ಬರ್ತಾವೆ. ಮುಂದೆ ಹೋದಂಗೆ ಕ್ಲಾಸ್ನಲ್ಲಿ ಹೇಳ್ತೀವಿ ನೋಡ್ರಿ. ಇನ್ನೊಮ್ಮೆ ನೋಡ್ಕೊರಿ ಎಲ್ಲ ಏನಂತಂದ್ರೆ ಆ್ಯಪಲ್ದು ಮುಲೂಸ್ ಮತ್ತು ಡೊಮೆಸ್ಟಿಕಾ. ನೆಕ್ಸ್ಟ್ ಆಲದ ಮರದ್ದು ಫೈಕಸ್
ಬೆಂಗಾಲಿಯನ್ಸ್. ನೆಕ್ಸ್ಟ್ ಅದೇ ರೀತಿ ನೋಡ್ರಿ ಹತ್ತಿ ಗ್ಯಾಸಿಪಿಯಮ್ ಅಂತ ಬರ್ತಾರೆ. ಮೆಕ್ಕೆಜೋಳ ಜಿಯಾಮೆಸ್. ಮಾವು ಮ್ಯಾಂಜಿಫೆರಾ ಇಂಡಿಕಾ. ಆಲೂಗಡ್ಡೆ ಸೋಲಾರಮ್ ಟ್ಯೂಬೆರೋಸಮ್. ನೆಕ್ಸ್ಟ್ ಗೋಧಿದು ಟ್ರಿಟಿಕಮ್ ಅಂತ ಬರ್ತಾರೆ. ಕಬ್ಬು ಸಕ್ಯಾರಮ್ ಅಪ್ಸರಮ್. ಭತ್ತ ಒರೈಸ ಸಟೆವ್ ಅಂತ ಬರ್ತಾರೆ. ರಾಗಿ ಎಲುಸಿನಾ ಕೊರ್ಕಾನ. ನಿಂಬೆಹಣ್ಣು ಸಿಟ್ರಸ್ ಲಿಮನ್. ಇಷ್ಟು ಏನಂತಂದ್ರೆ ಈ ವೈಜ್ಞಾನಿಕ ಹೆಸರು, ಸಸ್ಯಗಳ ವೈಜ್ಞಾನಿಕ ಹೆಸರುಗಳು. ದಿನಾಲೂ ನಮ್ಮ ತರಗತಿಗಳನ್ನು ವೀಕ್ಷಿಸಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಕ್ಲಾಸ್ಗಳಿಗೆ ಕಮೆಂಟ್ ಕೂಡ ಕೊಡ್ರಿ. ಯಾವ ರೀತಿ ನಾವು ಕ್ಲಾಸ್ ಇನ್ನೂ ಮಾಡಬೇಕು, ಮತ್ತು ತಮಗೆ ಯಾವುದಾದ್ರೂ ನೋಟ್ಸ್ಗಳ ಅವಶ್ಯಕತೆ ಇದ್ದರೆ ಇನ್ನೂ ಯಾವ ರೀತಿ ಕ್ಲಾಸ್ಗಳು ಮಾಡಬೇಕು, ತಮಗೆ ಉಪಯುಕ್ತವಾಗುವಂಥ ಮಾಹಿತಿ ಏನಾದರೂ ನಮಗೆ ತಿಳಿಸಿ. ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮದು ಚಾನಲ್ ಇನ್ನದಲ್ರಿ ಸ್ಪರ್ಧಾಯೋಗಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳುತ್ತೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.